ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಬಹಳ ದಿನಗಳಿಂದ ಎಲ್ಲರೂ ಕೇಳ್ತಾ ಇರೋಂಥ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋಂಥ ಒಂದು ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಎಲ್ಲರಿಗೂ ಬೇಕಾಗಿರೋಂಥ ರೆಮಿಡಿ. ಆಲ್ರೆಡಿ ನೀವೆಲ್ಲ ತಮ್ನೈಲ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡಿರ್ತೀರಿ. ಎಸ್, ನಾನಿವತ್ತು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಒಂದು ಟಾಪಿಕ್ ಯಾವುದು ಅಂತ ಹೇಳಿದರೆ ಯಂತ್ರದ ಒಂದು ಟಾಪಿಕನ್ನು ತಗೊಂಡು ಬಂದಿದ್ದೀನಿ. ನಿಜವಾಗ್ಲೂ ನಮಗೂ ಖುಷಿಯಾಗುತ್ತೆ ಹೇಳೋಕ್ಕೆ. ನೀವು ಕೂಡ ಇದನ್ನು ಕಲ್ತ್ಕೊಂಡು ಮಾಡುವಾಗ ನಿಮಗೂ ಖುಷಿಯಾಗುತ್ತೆ. ನಾವೆಲ್ಲ ಏನು ಅಂದ್ಕೊಂಡಿರ್ತೀವಿ ಅಂದರೆ, ಈ ಯಂತ್ರಗಳನ್ನೆಲ್ಲ ನಮಗೆ ಸಾಧ್ಯ ಇಲ್ವೇನೋ ತಯಾರು ಮಾಡಲಿಕ್ಕೆ, ನಮ್ಮ ಕೈಲಿ ಇದನ್ನು ಬರೆಯೋಕ್ಕಾಗಲ್ವೇನೋ, ಯಾರೋ ತುಂಬ ಇದನ್ನ ಎಕ್ಸ್ಪರ್ಟ್ಸ್ಗಳ ಹತ್ರನೇ ನಾವು ಇದನ್ನ ರೆಡಿ ಮಾಡಿಸ್ಕೊಳ್ಬೇಕಾ ಯಂತ್ರಗಳನ್ನ, ಈ ಥರ ಎಲ್ಲ ಎಷ್ಟೋ ನಮಗೆ ಡೌಟ್ಸ್ಗಳಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಎಷ್ಟು ವಿದ್ಯೆಗಳು ಅಂದರೆ ಸಾಕಷ್ಟು ಮೆಡಾಲಿಟೀಸ್ ಇದೆ ನಾವು ಕಲಿಬೇಕು ಅಂತ ಹೋದರೆ. ಅಂಥದ್ರಲ್ಲಿ ಇವತ್ತು ನಾನು ನಿಮ್ಗೆಲ್ಲರಿಗೂ ಸಿಂಪಲ್ ಆಗಿ ನೀವೇ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಮಗೆ ಬೇಕಾಗಿರುವಂಥ ಯಂತ್ರವನ್ನು ರೆಡಿ ಮಾಡ್ಕೊಳ್ಳೋಕೆ ನಾನಿವತ್ತು ನಿಮಗೆ ಒಂದು ಸಣ್ಣದಾದ ಒಂದು ಯಂತ್ರವನ್ನು ನಿಮಗೆ ಇವತ್ತು ಇಂಟ್ರಡ್ಯೂಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಆದರೆ ರೆಮಿಡಿ ತಗೊಂಡು ಬಂದಿರೋದು ಧನ ಪ್ರಾಪ್ತಿ ಯಂತ್ರ ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ಇವತ್ತು ಎಲ್ಲರಿಗೂ ಅವಶ್ಯಕತೆ ಇರೋ ಅಂಥದ್ದು ಮನಿ, ಅಂದರೆ ಧನ, ಹಣ, ದುಡ್ಡು, ಇದರ ಬಗ್ಗೆನೇ ನಮಗೆ ಇವತ್ತು ಬಹಳ ಜನಕ್ಕೆ ಅವಶ್ಯಕತೆ ಇರೋವಂಥದ್ದು. ಬಹಳ ಜನ ಅನ್ನೋದು ತಪ್ಪಾಗತ್ತೆ. ಎಲ್ಲರಿಗೂ ಬೇಕಾಗಿರೋವಂಥದ್ದು ಇವತ್ತು ಧನ. ಇದನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ನೋಡಿ, ಧನ ಪ್ರಾಪ್ತಿ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಏನು ಬರುತ್ತೆ, ನೀವು ಶುಕ್ರವಾರ ಚೆನ್ನಾಗಿ ಪೂಜೆ ಮಾಡಿ, ಅಮ್ಮನವರನ್ನ ಆರಾಧನೆ ಮಾಡಿ, ತಾಯಿ ಮಹಾಲಕ್ಷ್ಮಿಗೆ ಯಾವ ಒಂದು ವಿಶೇಷವಾದ ಹೂವಿನಿಂದ ಅಲಂಕಾರ ಮಾಡಬೇಕು, ಯಾವ ನೈವೇದ್ಯ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನೀವು ಅಮ್ಮನವ್ರನ್ನ ಪೂಜೆ ಮಾಡಬೇಕು, ಇದೆಲ್ಲದೂ ನಾವು ಮನೆಯಲ್ಲಿ ನೋಡ್ಕೊಂಡು ಬರ್ತಾ ಇರುವಂಥದ್ದು. ಹಾಗೆ ಎಲ್ಲರ ಮನೆಯಲ್ಲೂ ಇದನ್ನು ಫಾಲೋ ಮಾಡ್ತಾ ಇರೋವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಅದಕ್ಕಂತಲೇ ವಿಶೇಷವಾಗಿ ಆಷಾಢದಲ್ಲಿ ಬರುವಂಥ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತಾ ಹೋಗ್ತೀವಿ. ಆಷಾಢ ಶುಕ್ರವಾರದಲ್ಲಿ, ಶ್ರಾವಣ ಮಾಸದಲ್ಲಿ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಅಷ್ಟೇ ಅಲ್ಲ, ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾಡ್ತೀವಿ. ನಂತರ ದೀಪಾವಳಿ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆ ಅಂತ ಮಾಡ್ತೀವಿ. ಇದೆಲ್ಲವೂ ನಿರಂತರವಾಗಿ ನಡೀತಾ ಇರುತ್ತೆ. ಅದರ ಮಧ್ಯದಲ್ಲಿ ಎಲ್ಲ ಗೃಹಿಣಿಯರು ವೈಭವ ಲಕ್ಷ್ಮಿ ಅಂತ ಹೇಳಿ ಅದರದ್ದು ಸಹ ಪೂಜೆ ಮಾಡ್ತಾ ಹೋಗ್ತಾರೆ. ಯಾರು ದಿನನಿತ್ಯವೂ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಶುಕ್ರವಾರ ನೀವೇನು ಮನೆಯಲ್ಲಿ ಹೀಗೆ ಇದ್ದೀರಿ, ದೀಪ ಹಚ್ಚಿ, ಮನೆ ಅಭಿವೃದ್ಧಿ ಆಗಬೇಕಲ್ವಾ, ಮನೆ ಉದ್ಧಾರ ಆಗಬೇಕು, ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಧನ ಸಂಪತ್ತಿ ನಮಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಶುಕ್ರವಾರದ ದಿನ ನಾವೆಲ್ಲರೂ ತಾಯಿ ಅಮ್ಮನವರಿಗೆ, ಅಂದರೆ ಮಹಾಲಕ್ಷ್ಮಿ ಅಮ್ಮನವರಿಗೆ ನಾವು ಹೇಗೆಲ್ಲ ಪೂಜೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಇದರಲ್ಲಿ ನಾನು ಎಲ್ಲರಿಗೂ ತಗೊಂಡು ಬಂದಿರೋಂಥ ವಿಷಯ ಇವತ್ತೇನು ಅಂತ ಹೇಳಿದ್ರೆ, ಯಂತ್ರದ ಮುಖಾಂತರ ನಾವು ಧನ ಪ್ರಾಪ್ತಿಯನ್ನು ಯಾವ ರೀತಿ ಮಾಡ್ಕೊಳ್ಳೋ ಅಂಥದ್ದು ಅಂತ ಹೇಳಿ ಈ ಒಂದು ಟಾಪಿಕನ್ನು ನಾನಿವತ್ತು ತಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ಯಂತ್ರದ ಕ್ಲಾಸನ್ನು ಅಟೆಂಡ್ ಮಾಡಲಿಕ್ಕೆ ಆಸೆ ಇದೆ, ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಂತ್ರವನ್ನು ಬರೆಯೋದು ಹೇಗೆ, ಅದನ್ನು ನಾವು ಸಿದ್ಧಿಪಡಿಸೋದು ಹೇಗೆ ಅನ್ನೋದು ಸಹ ನಾನು ನನ್ನ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಯಂತ್ರಗಳು ಎಲ್ಲ ವಿಚಾರದಲ್ಲೂ ಯಂತ್ರಗಳು ದೊರಕುತ್ತೆ. ಯಾವ ಒಂದು ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥದ್ದು ಧನ ಪ್ರಾಪ್ತಿ ಯಂತ್ರ ಅಂತ ಹೇಳಿ. ಹಾಗೆಯೇ ನಿಮಗೆ ಆರೋಗ್ಯದಿರಬಹುದು, ವಿದ್ಯೆಗಿರ್ಬೋದು, ಬಿಸ್ನೆಸ್ಗಳಿಗಿರ್ಬೋದು, ಇದು ಎಲ್ಲದಕ್ಕೂ ಒಂದೊಂದಕ್ಕೆ ಒಂದೊಂದು ಥರ ಒಂದು ಯಂತ್ರದ ಒಂದು ನಾವು ರೆಡಿ ಮಾಡಿ ಕೊಡೋದ್ರಿಂದ ನಿಮಗೆ ಸಾಕಷ್ಟು ಕ್ಲಾಸಲ್ಲಿ ಯಂತ್ರಗಳ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಹೇಗೆ ಅದನ್ನು ತಯಾರು ಮಾಡುವಂಥದ್ದು ಅಷ್ಟೇ ಅಲ್ಲ, ನೀವು ಕೂಡ ಇನ್ನೊಬ್ಬರಿಗೆ ಪರಿಹಾರವನ್ನು ಕೊಡಬಹುದು.
ಇಷ್ಟು ಸುಲಭನಾ ಇದು ಯಂತ್ರ ಬರೀಲಿಕ್ಕೆ ಅಂದರೆ? ಖಂಡಿತ ಏನಾಗುತ್ತೆ ಗೊತ್ತಾ, ನಾವೆಲ್ಲ ಕೆಲವೊಂದು ಸಬ್ಜೆಕ್ಟ್ಗಳನ್ನು ತುಂಬ ದೊಡ್ಡದಾಗಿ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ತುಂಬ ಒಂದು ಕನ್ಫ್ಯೂಷನ್ ಮೆಥಡ್ ಇರುತ್ತೆ. ಅಯ್ಯೋ ಇದೆಲ್ಲ ನಾವು ಬರಿಬಾರ್ದೇನೋ, ನಮ್ಮಿಂದ ಇದು ಸಾಧ್ಯ ಇಲ್ವೇನೋ, ಈ ಥರ ಎಲ್ಲ ಏನೇನೋ ನಮಗೆ ನಾವೇ ರೂಲ್ಸ್ಗಳನ್ನು ಹಾಕ್ಕೊಂಡಿರ್ತೀವಿ. ಸರಿಯಾದ ಒಂದು ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ಈಗ ನಮ್ಮ ಕ್ಲಾಸಲ್ಲಿ ಪ್ರತಿಯೊಬ್ಬರು ಯಂತ್ರವನ್ನು ಹೇಗೆ ಪ್ರಿಪೇರ್ ಮಾಡ್ಬೋದು, ಈ ಯಾವುದ್ಯಾವುದಕ್ಕೆಲ್ಲ ನಾವು ಯಂತ್ರ ನಾವೇ ಮಾಡ್ಕೊಳ್ಳೋ ಅಂಥದ್ದು ಹೇಗೆ ಅಂದರೆ, ದಿನನಿತ್ಯದು ನಮ್ಮ ಪೂಜೆ ಆಚಾರ ವಿಚಾರ ಇದ್ದೇ ಇರುತ್ತೆ ಅಲ್ವಾ. ಎಲ್ಲರಿಗೂ ಮಂತ್ರಗಳನ್ನು ಹೇಳುವಂಥದ್ದು, ಶ್ಲೋಕಗಳನ್ನು ಹೇಳುವಂಥದ್ದು, ಪೂಜೆ ಮಾಡೋ ಅಂಥದ್ದು, ಹಬ್ಬ ಹರಿದಿನಗಳನ್ನು ಮಾಡುವಂಥದ್ದು, ಇಷ್ಟೆಲ್ಲ ಜ್ಞಾನ ಇರೋಂಥ ಅವರಿಗೆ ಒಂದು ನಮ್ಮ ಕಷ್ಟಕ್ಕೆ ನಾವೇ ನಮ್ಮ ಒಂದು ಇಂಟೆನ್ಷನ್ ಸೆಟ್ ಮಾಡಿ, ನಮ್ಮ ಅಫರ್ಮೇಷನ್ಸ್ನ ಸೆಟ್ ಮಾಡಿ, ನಮ್ಮ ಎನರ್ಜಿಯನ್ನು ಸೆಟ್ ಮಾಡಿ ಬರೆಯುವಂಥ ಒಂದು ಯಂತ್ರ ತುಂಬ ಭಾಳ ಬೇಗ ನಿಮಗೆ ಉತ್ತರವನ್ನು ಕೊಡುತ್ತೆ. ಅದರಲ್ಲಿ ನಾನು ತಗೊಂಡು ಬಂದಿರೋಂಥ ಯಂತ್ರ ಇವತ್ತು ಧನ ಪ್ರಾಪ್ತಿ ಯಂತ್ರ ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ಸೊ ನೋಡಿ, ನಾನು ಇಲ್ಲಿ ಆ ಒಂದು ಪಿಕ್ಚರನ್ನು ಹಾಕ್ತೀನಿ, ಧನ ಪ್ರಾಪ್ತಿ ಯಂತ್ರ ಅಂತೇಳಿ. ನಾನು ಏನು ಪಿಕ್ಚರನ್ನು ಕೊಡ್ತಾ ಇದ್ದೀನಿ, ಈ ಪಿಕ್ಚರನ್ನು ನೀವು ಅದೇ ಥರನೇ ಮನೆಯಲ್ಲಿ ನೀವು ಇದನ್ನು ಬರ್ಕೊಳ್ಳಿ. ಆದರೆ ಇಲ್ಲಿ ನಾವು ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂದರೆ, ನಾನಿವತ್ತು ಡೈರೆಕ್ಟಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಕ್ಲಾಸಲ್ಲಿ ಏನಾಗುತ್ತೆ, ಯಾವ ಮನೆಯಲ್ಲಿ ಯಾವ ನಂಬರ್ಗಳನ್ನು ಬರೆದಿದ್ದೀನೋ ಅದು ತುಂಬ ಡೀಟೇಲ್ಡ್ ಆಗಿ ನಾವು ಹೇಳ್ಕೊಡ್ತೀವಿ. ಯಾಕೆಂದರೆ ನೀವೇ ರೆಡಿ ಮಾಡೋವಂಥದ್ದು. ಹಾಗೆ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ನೀವು ಇನ್ನೊಬ್ಬರಿಗೆ ಯಂತ್ರಗಳನ್ನು ರೆಡಿ ಮಾಡಿಕೊಡ್ಬೇಕಲ್ವಾ. ಹಾಗಾಗಿ ನಿಮಗೆ ಕ್ಲಾಸಲ್ಲಿ ಡೀಟೇಲ್ ಯಾವ ಮನೆಯಲ್ಲಿ ಯಾವ ನಂಬರ್ ಬರಬೇಕು, ಯಾಕೆ ಬರಬೇಕು, ಹೇಗೆ ಬರಬೇಕು ಅನ್ನೋವಂಥದ್ದು ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ಇಲ್ಲಿ ಒಂದೇನು ಅಂದರೆ, ನಾನು ನಿಮಗೆ ತೋರಿಸಿರೋವಂಥ ಈ ಪಿಕ್ಚರನ್ನು ನೀವು ಎಲ್ಲರೂ ಅದು ಹೇಗಿದೆಯೋ ಅದೇ ಥರನೇ ನೀವು ಮಾಡ್ಕೊಳ್ಳಿ ಅಂದ ತಕ್ಷಣ ಇಲ್ಲಿ ನಾನು ಕೆಲವೊಂದು ಥಿಂಗ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಂತ್ರ ಅಂದ ತಕ್ಷಣ ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ಸ್ವಲ್ಪನಾದರೂ ನಾಲೆಡ್ಜ್ ಇದ್ದೇ ಇರುತ್ತೆ. ಅದು ಏನು ಅಂತ ಹೇಳಿದ್ರೆ, ಈ ಒಂದು ಯಂತ್ರಗಳನ್ನು ಬರಿಬೇಕು ಅಂತ ಹೇಳಿದ್ರೆ ಭೋಜಪತ್ರದಲ್ಲಿ ನಾವು ಯಂತ್ರವನ್ನು ಬರಿಬೇಕು ಅಂತ ಹೇಳಿದ್ರೆ, ಭೋಜಪತ್ರ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ನೋಡಿ, ಈ ಭೋಜಪತ್ರ ಇದು ತುಂಬ ತಿನ್ನಾಗಿರುತ್ತೆ, ತುಂಬ ಸೂಕ್ಷ್ಮವಾಗಿರುತ್ತೆ ಈ ಭೋಜಪತ್ರ. ಈ ಭೋಜಪತ್ರದಲ್ಲೇನೆ ನಾವು ಯಂತ್ರವನ್ನು ಬರಿಬೇಕಾಗತ್ತೆ. ಮತ್ತೊಂದು ರೂಲ್ಸನ್ನು ನೆನ್ಪಿಟ್ಕೊಳ್ಳಿ, ಈ ಭೋಜಪತ್ರವನ್ನು ನಾವು ಯಾವುದೇ ಒಂದು ಸೀಸರ್ಸಿಂದ ಕಟ್ ಮಾಡಿ ಸ್ಕ್ವೇರ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು, ನಾವೇ ಕೈಯಿಂದ ನೀಟಾಗಿ, ಅದು ಒಂದು ಸ್ವಲ್ಪ ಕ್ರಾಸ್ ಆದರೂ ಪರವಾಗಿಲ್ಲ, ನಾವೇನು ಮಾಡಬೇಕು, ನೀಟಾಗಿ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಯಾವುದೇ ಒಂದು ಸೀಸರ್ಸ್ ಅಂದರೆ ಕತ್ತರಿಯ ಸಹಾಯದಿಂದ ಈ ಒಂದು ಭೋಜಪತ್ರವನ್ನು ನಾವು ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಇದು ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಯಾಕಂದರೆ ತುಂಬ ಲೈಟ್ ಆಗಿದೆ, ತುಂಬ ತಿನ್ನಾಗಿದೆ. ಇದು ಕಾಣಿಸೋದು, ಮುಟ್ಟೋದು ಕೂಡ ತುಂಬ ಸೂಕ್ಷ್ಮವಾಗಿ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದು ಯಾವುದರಿಂದ ಬರೀಬೇಕು, ಯಾವುದೇ ಪೆನ್ನು ಪೆನ್ಸಿಲ್ ಸಹಾಯದಿಂದ ಬರೀಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅಂತಾನೆ ನೋಡಿ, ಈ ಒಂದು ಸ್ಟಿಕ್ಕನ್ನು ನಾವು ಬಳಸಬೇಕಾಗತ್ತೆ. ಕಾಣಿಸ್ತಿದೆ ಅಂತ ಅನ್ಕೋತೀನಿ ನಾನು. ಈ ಒಂದು ಸ್ಟಿಕ್ಕು ಈ ಒಂದು ಸ್ಟಿಕ್ಕು ಅಂತ ಹೇಳಿದರೆ ದಾಳಿಂಬೆ ಗಿಡದ ಸ್ಟಿಕ್ಕು. ಇದು ದಾಳಿಂಬೆ ಮರದ ಇದನ್ನೇ ಪೆನ್ಸಿಲ್ ರೀತಿ ಮಾಡಿರ್ತಾರೆ. ಇದನ್ನು ನಾನು ಪಿಕ್ಚರ್ ಹಾಕ್ತೀನಿ ನಿಮಗೆ. ಇದನ್ನೇ ಒಂದು ಪೆನ್ಸಿಲ್ ರೀತಿಯಾಗಿ ಮಾಡಿರ್ತಾರೆ, ಇದರಲ್ಲೇ ನಾವು ಬರಿಬೇಕು. ಇದು ನಿಮಗೆ ಎಲ್ಲ ಕಡೆ ಸಿಗತ್ತೆ, ಅಮೆಝಾನಲ್ಲಿ ಹೋದ್ರೂ ಅಲ್ಲೂ ಸಿಗುತ್ತೆ. ಯಾವುದೇ ಒಂದು ಪೂಜಾ ಸಾಮಗ್ರಿ ಅಂಗಡಿ ಇರ್ಬೋದು, ಪಲ್ಸಾರಿ ಅಂಗಡಿಗಳಿರ್ಬೋದು, ಅಲ್ಲಿ ನಿಮಗೆ ಈ ಒಂದು ಸ್ಟಿಕ್ ಸಿಗತ್ತೆ. ಈ ಸ್ಟಿಕ್ಕು ನಿಮಗೆ ಇನ್ನೂ ಸುಲಭವಾಗಿ ಸಿಗಬೇಕು ಅಂತ ಹೇಳಿದರೆ, ಯಾರ ಮನೆಯಲ್ಲಾದರೂ ದಾಳಿಂಬೆ ಗಿಡ ಅಥವಾ ಮರ ಇತ್ತು ಅಂತ ಹೇಳಿದ್ರೆ ನೀವೇ ಅದನ್ನು ಒಂದು ಪೆನ್ ಅಥವಾ ಪೆನ್ಸಿಲ್ ಥರ ನೀವು ಇದನ್ನು ಮಾಡ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಓಕೆನಾ? ಹಾಗೇನೆ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದರಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಅಷ್ಟಗಂಧ, ನಾನು ಏನು ಹೇಳ್ತಾ ಇದ್ದೀನಿ ಅಲ್ವಾ, ಈ ಒಂದು ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಈ ಒಂದು ಸಹಾಯದಿಂದ ನಾವು ಬರಿಬೇಕು. ಇದನ್ನು ಅಷ್ಟಗಂಧ ಪುಡಿ ಆದ್ರೂ ಸಿಗುತ್ತೆ, ಲಿಕ್ವಿಡ್ ಆದರೂ ಸಿಗುತ್ತೆ, ಯಾವುದಾದ್ರೂ ನೀವು ತರಿಸ್ಕೊಡಿ. ಓಕೆ,
ಗಂಧ ಒಂದು ಸಿಗುತ್ತೆ, ಅಷ್ಟಗಂಧ ಒಂದು ಸಿಗುತ್ತೆ. ಇದನ್ನ ನಾನು ನೇಮು ಮತ್ತು 2 ಪಿಕ್ಚರನ್ನು ಹಾಕಿರ್ತೀನಿ, ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದರಿಂದನೇ ನೀವು ದಾಳಿಂಬೆ ಕಡ್ಡಿಯನ್ನು, ಅಂದರೆ ದಾಳಿಂಬೆ ಕಡ್ಡಿಯನ್ನು ಅದನ್ನೇ ಪೆನ್ನು ಅಂತ ತಗೊಳ್ಳುವಂಥದ್ದು. ಇದರ ಸಹಾಯದಿಂದ ದಾಳಿಂಬೆ ಕಡ್ಡಿಯನ್ನು ಉಪಯೋಗ ಮಾಡಿಕೊಂಡು ನಾವು ಭೋಜಪತ್ರದ ಮೇಲೆ ಯಂತ್ರವನ್ನು ನಾವು ಮಾಡ್ಕೊಳ್ಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನೀವು ಉಪಯೋಗ ಮಾಡಿಕೊಂಡು ಒಂದು ಧನಪ್ರಾಪ್ತಿ ಯಂತ್ರವನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅದರದ್ದು ಕೂಡ ನಾನು ಮೆಥಡ್ ಹೇಳ್ಕೊಡ್ಬೇಕಲ್ವ. ನೋಡಿ, ಶುಕ್ರವಾರದ ದಿನ ಒಳ್ಳೆಯ ಸಮಯದಲ್ಲಿ ನೀವು ಮಡಿಯನ್ನು ಹುಟ್ಟು ಇದನ್ನು ಪ್ರಿಪೇರ್ ನೀವು ಮಾಡ್ಕೊಳ್ಬೇಕಾಗತ್ತೆ. ಒಂದು ಮಣೆ ಮೇಲೆ ಕುತ್ಕೊಂಡು ನಿಮಗೆ ಎಲ್ಲಿ ಪರಿಶುದ್ಧವಾದ ಜಾಗ ನಿಮ್ಮ ಮನೆಯಲ್ಲಿ ಯಾರೂ ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲಿ ಅನಿಸುತ್ತೋ ಆ ಜಾಗದಲ್ಲಿ ಕುತ್ಕೊಂಡು ನೀವು ಯಾರನ್ನು ಮಾತಾಡಿಸೋ ಹಾಗಿಲ್ಲ. ಏನೋ ಫೋನ್ ಬಂತು, ಯಾರೋ ಬಂದು ಮಾತಾಡ್ಸಿದ್ರು ಅಂತ ಹೇಳಿ ಯಾವುದೂ ಮಾಡೋ ಹಾಗಿಲ್ಲ ನೀವು. ಆದರೆ ಇನ್ನೊಂದು ಮುಖ್ಯವಾದ ರೂಲ್ಸ್ ಏನು ಅಂತ ಹೇಳಿದ್ರೆ, ಒಮ್ಮೆ ಬರೀಲಿಕ್ಕೆ ಶುರು ಮಾಡಿದರೆ ಮುಗಿಸೋವರೆಗೂ ಆ ಜಾಗದಿಂದ ಏಳಲಿಕ್ಕೆ ಸಾಧ್ಯನೇ ಇಲ್ಲ ನೀವು. ಇಲ್ಲ ಅಂದರೆ ಯಂತ್ರ ಕಂಪ್ಲೀಟ್ ಆಗಲ್ಲ ಅದು. ಓಕೆ, ಸೊ ಎರಡನೇದು ನಿಮಗೆ ಏನು ಅಂತ ಹೇಳಿದ್ರೆ, ನೀವು ಶುಕ್ರವಾರದ ದಿನ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಕೆಲವೊಂದು ಹುಣ್ಣಿಮೆ ತುಂಬ ಒಂದು ಪವರ್ಫುಲ್ ಹುಣ್ಣಿಮೆಗಳು ಬರುತ್ತೆ ನೋಡಿ. ಲಾಸ್ಟ್ ಮಂತು ಏನು ನಾವು ಈ ತಿಂಗಳು ಏನು ನಾವು ಹುಣ್ಣಿಮೆ ಹೋಯ್ತಲ್ಲ, ಅದು ಕೂಡ ತುಂಬ ಪವರ್ಫುಲ್ ಇರುತ್ತೆ. ಇಂಥ ಹುಣ್ಣಿಮೆಯ ದಿನಗಳಲ್ಲಿ ಕೂಡ ನೀವು ಯಂತ್ರವನ್ನು ರಚನೆ ಮಾಡ್ಬೋದು. ಹಾಗೆಯೇ ಇನ್ನು ನಮಗೆ ಸಮಯ ಇದೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಆಷಾಢ ಶುಕ್ರವಾರ, ಶ್ರಾವಣ ಶುಕ್ರವಾರ, ಹುಣ್ಣಿಮೆ ದಿನಗಳು, ವರಮಹಾಲಕ್ಷ್ಮಿ ಹಬ್ಬ, ಧನಲಕ್ಷ್ಮಿ ದೀಪಾವಳಿ ಸಂದರ್ಭಗಳಲ್ಲಿ ಮಾಡ್ಕೊಳ್ಬಹುದು. ಈ ಥರ ಎಲ್ಲ ನಾವು ತುಂಬ ಅರ್ಜೆಂಟ್ ಇದೆ ಅಂದಾಗ ಶುಕ್ರವಾರದ ದಿನ ಒಳ್ಳೆಯ ಸಮಯ ನೋಡಿಕೊಂಡು ನೀವು ಒಂದು ಮಡಿಯಿಂದ ಈ ಒಂದು ಮಣೆ ಮೇಲೆ ಕುತ್ಕೊಂಡು, ಇಲ್ಲ ನಾವು ಪೂಜೆ ರೂಮಲ್ಲಿ ಯೂಸ್ ಮಾಡ್ತೀವಲ್ವ ಆ ಥರ ಚಾಪೆ ಮೇಲೆ ಮಣೆ ಮೇಲೆ ಇದನ್ನು ಕುತ್ಕೊಂಡು ನಾವು ಇದನ್ನು ರಚನೆ ಮಾಡಬೇಕಾಗತ್ತೆ. ರಚನೆ ಮಾಡುವಾಗ ನಾವು ಅದಕ್ಕಿಂತ ಮೊದಲು ತಾಯಿ ಮಹಾಲಕ್ಷ್ಮಿಗೆ ನಮ್ಮನ್ನು ನಾವು ಸರೆಂಡರ್ ಮಾಡ್ಕೊಂಡಿರಬೇಕು. ಸಂಪೂರ್ಣವಾಗಿ ಶರಣಾಗತಿ ಮಾಡಿಕೊಂಡು ಅಮ್ಮನವರಿಗೆ, ನೀವು ನನಗೆ ಈ ಶಕ್ತಿಯನ್ನು ಕೊಡಿ, ಈ ಯಂತ್ರವನ್ನು ರಚನೆ ಮಾಡಲಿಕ್ಕೆ ಅಂತ ಹೇಳಿ ನಾವು ಸರೆಂಡರ್ ಮಾಡಿಕೊಂಡು, ನನ್ನಲ್ಲಿರೋಂಥ ಕಷ್ಟಗಳೆಲ್ಲ ಪರಿಹಾರ ಆಗಲಿ, ಇದನ್ನು ನಾನು ರಚನೆ ಮಾಡ್ತಾ ಇದ್ದೀನಿ, ಇದನ್ನು ನಾನು ಇಷ್ಟು ದಿನ ಪೂಜೆ ಮಾಡ್ತಾ ಇದ್ದೀನಿ, ಈ ಯಂತ್ರ ನನಗೆ ಸಿದ್ಧಿ ಆಗಲಿ ಅಂತ ಹೇಳಿ ಅಮ್ಮನವರಿಗೆ ಒಂದು ತುಂಬ ಮನಸ್ಸಿನಿಂದ ಶರಣಾಗತಿಯಿಂದ ಪೂಜೆಯನ್ನ ಮಾಡಿ, ಕೆಂಪು ದಾಸವಾಳದಿಂದ ಅಮ್ಮನವರಿಗೆ ಪೂಜೆಯನ್ನ ಮಾಡಿ, ಹಾಗೆ ಹಾಲಿನಿಂದ ಜೇನಿನಿಂದ ಮಾಡಿರುವಂಥ ನೈವೇದ್ಯವನ್ನು ಮಾಡಿ ನಂತರ ಇದನ್ನ ರಚನೆ ಮಾಡಲಿಕ್ಕೆ ನೀವು ಕುತ್ಕೊಳ್ಳಿ. ಇಷ್ಟೆಲ್ಲ ಅಂತೂ ಶಾಸ್ತ್ರಗಳು ಇದ್ದೇ ಇದೆ. ಇಷ್ಟೆಲ್ಲ ಆಚಾರಗಳನ್ನ ನೀವು ಮಾಡಿಕೊಳ್ಳೇಬೇಕಾಗತ್ತೆ. ಯಾವುದೇ ಒಂದು ರೆಮಿಡಿಯನ್ನ ನಾವು ಮಾಡಬೇಕು ಅಂದರೆ ಸಮ್ ರಿಚುವಲ್ಸ್ ಅಂತ ಇದ್ದೇ ಇರುತ್ತೆ. ನಾವು ಇದನ್ನ ಫಾಲೋ ಮಾಡಿಕೊಳ್ಳೇಬೇಕಾಗತ್ತೆ. ಇಷ್ಟೆಲ್ಲ ಮಾಡಿ ತಾಯಿ ಮಹಾಲಕ್ಷ್ಮಿಯ ಒಂದು ಬೀಜಾಕ್ಷರಿ ಮಂತ್ರಗಳು, ಅದರಲ್ಲೂ ನಾವು ವೇದಿಕ್ ಸ್ವಿಚ್ ವರ್ಡ್ ಕೊಟ್ಟಿದ್ದೀವಿ. ಶ್ರೀಂ ಅನ್ನೋಂಥ ವೇದಿಕ್ ಸ್ವಿಚ್ ವರ್ಡನ್ನು ನಾನು ಕೊಟ್ಟಿದ್ದೀನಿ. ಇದನ್ನು ನೀವು ಹೇಳ್ತಾ 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 ಈ ಧನ ಪ್ರಾಪ್ತಿ ಯಂತ್ರವನ್ನು ನೀವು ರಚನೆ ಮಾಡಿ. ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಇವಾಗೆಲ್ಲ ಮೊಬೈಲಲ್ಲಿ ನೀವು ಅದನ್ನು ವಿಡಿಯೋನ ಆನ್ ಮಾಡಿಕೊಂಡು ಮಾಡ್ಬೋದು. ಹಾಗೆ ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನು, ಶತನಾಮಾವಳಿಗಳನ್ನು ಕೇಳ್ತಾ ಕೇಳ್ತಾ ಈ ಯಂತ್ರವನ್ನು ರಚನೆ ಮಾಡಿ. ಇಷ್ಟೆಲ್ಲ ಆದ ನಂತರ ನೀವು ಅದಕ್ಕೆ ಅಮ್ಮನವರ ಮುಂದೆ ಈ ಯಂತ್ರವನ್ನು ಇಟ್ಟು ನೀವು ದಿನನಿತ್ಯವೂ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಕೆಂಪು ಹೂವನ್ನು ಇಟ್ಟು ನೀವು ದಿನನಿತ್ಯವೂ ಅಮ್ಮನವರ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ಕೊಳ್ತಾ ವೇದಿಕ್ ಸ್ವಿಚ್ ವರ್ಡ್ ಯಾವುದಿದೆ ಶ್ರೀಮ್ ಅನ್ನೋದನ್ನ ಜಪ ಮಾಡ್ತಾ ಮಾಡ್ತಾ ದಿನನಿತ್ಯವೂ ನಿಮ್ಮ ಇಂಟೆನ್ಷನ್ ಏನಿರಬೇಕು, ನನಗೆ ಬಂದಿರೋಂಥ ಹಣಕಾಸಿನ ವಿಚಾರಕ್ಕೆ ಬಂದಿರೋಂಥ ದಾರಿದ್ರತನಗಳೆಲ್ಲ
ಕಟ್ ಆಗಿ ಹೋಗಲಿ, ದಾರಿದ್ರತನಗಳೆಲ್ಲ ದೂರ ಆಗಿ ಹೋಗಲಿ, ನನಗೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅಫಿರ್ಮೇಷನ್ ಸೆಟ್ ಮಾಡಬೇಕು. ನಾನು ನಿಮಗೆ ಪಾಸಿಟಿವ್ ಅಫಿರ್ಮೇಷನ್ಸ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ. ಇವತ್ತು ಮನಿ ಮ್ಯಾಗ್ನೆಟ್ ಅನ್ನೋಂಥದ್ದು ಅಫಿರ್ಮೇಷನ್ನ ಮಾಡ್ಕೊಳ್ಳಿ. ನಾನು ಕೆಲಸ ಮಾಡ್ತಾ ಇರೋ ಅಂಥದ್ರಲ್ಲಿ ಯಾವುದೇ ಒಂದು ವ್ಯಾಪಾರ ಇರಬಹುದು, ಅದರಲ್ಲಿ ನನಗೆ ತುಂಬ ಲಾಭ ಬಂದಿದೆ, ಲಕ್ಷಾಂತರ ರೂಪಾಯಿ ನಾನು ಸಂಪಾದನೆ ಮಾಡಿದ್ದೀನಿ, ನನ್ನಲ್ಲಿರುವಂಥ ದಾರಿದ್ರತನ ಹೊರಟೋಗಿದೆ, ಐ ಲವ್ ಮನಿ, ಐ ಆಮ್ ಎ ಮನಿ ಮ್ಯಾಗ್ನೆಟ್, ನನ್ನ ಬ್ಯಾಂಕ್ ಅಕೌಂಟ್ ತುಂಬ ಮನಿ ಇದೆ, ಇದೆಲ್ಲವನ್ನು ಅಫಿರ್ಮೇಷನ್ ಮಾಡ್ತಾ ಮಾಡ್ತಾ ದಿನನಿತ್ಯವೂ ಪೂಜೆ ಮಾಡ್ತಾ ಬನ್ನಿ. ನಿಮಗೆ ನಾನು 7 days ಮಾತ್ರ ಟೈಮ್ ಕೊಡ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ಪನ್ನು ಗೆಲ್ಲಿಕ್ಕೆ ನಿಮ್ಮಲ್ಲಿ ಇರೋವಂಥ ಆ ಒಂದು ಏನೋ ಒಂದು ನೆಗೆಟಿವ್ ವೈಬ್ಸ್ ಇರುತ್ತೆ, ಆ ಒಂದು ದಾರಿದ್ರತನ ಇರುತ್ತೆ. ನಮಗೆಲ್ಲ ಎಲ್ಲಿ ಬಂದ್ಬಿಡುತ್ತೆ ದುಡ್ಡು, ನಂದಂತೂ ಬರೀ ಹಣೆ ಬರ ಸರಿ ಇಲ್ಲ, ಕೆಟ್ಟ ಅದೃಷ್ಟ ನಮ್ಮದು, ನಾನು ಮಾಡಿರೋ ಕೆಲಸ ಎಲ್ಲ ಹಾಳಾಗುತ್ತೆ, ಫೇಲ್ಯೂರ್ ಆಗುತ್ತೆ, ಇದೆಲ್ಲ ಥಾಟ್ಸ್ಗಳನ್ನು 7 days ನಿಮ್ಮಿಂದ ಎಲ್ಲವೂ ಕ್ಲಿಯರ್ ಆಗ್ತಾ ಬರುತ್ತೆ. ಇನ್ನು 7 days ನಿಮಗೆ ರೂಟ್ಗಳು ಸಿಗ್ತಾ ಹೋಗುತ್ತೆ. ಇನ್ನು 7 days ನೀವು ಅನ್ಕೊಂಡಿರೋದು ಹಾಗೆ ಮನಿ ಫ್ಲೋ ಶುರು ಆಗೇ ಆಗುತ್ತೆ. ಎಲ್ಲವನ್ನು ಒಂದು 21 ದಿನ ಅದೇ ಮೈಂಡ್ ಸೆಟ್ ಇಟ್ಕೊಂಡು, ಅದೇ ಅಫಿರ್ಮೇಷನ್ನು, ಅದೇ ಇಂಟೆನ್ಷನ್ ಇಟ್ಕೊಂಡು ಅಮ್ಮನವರಿಗೆ ಸರೆಂಡರ್ ಆಗಿ ಈ ಒಂದು ನಾನು ಕೊಟ್ಟಿರೋ ಅಂಥ ಈ ಒಂದು ಯಂತ್ರವನ್ನು ನೀವು ಪೂಜೆ ಮಾಡ್ತಾ ಬನ್ನಿ. ಖಂಡಿತ ನಿಮಗೆ ನೀವು ಅನ್ಕೊಂಡಿರೋ ಥರ ನಿಮ್ಮ ಮೈಂಡಲ್ಲಿರೋವಂಥ ಆ ರಿಜೆಕ್ಷನ್ನು, ಆ ನೆಗೆಟಿವ್ ಥಾಟ್ಸು ಎಲ್ಲವೂ ಕ್ಲಿಯರ್ ಆಗಿ ನಿಮ್ಮಲ್ಲಿ ಒಂದು ಧೈರ್ಯ ಶುರುವಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ನಾನು ಏನೇ ಬಿಸ್ನೆಸ್ ಮಾಡಿದ್ರು ಸಕ್ಸಸ್ ಆಗ್ತೀನಿ, ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದಿದೆ, ನಾನು ಕೂಡ ಎಲ್ಲರಂತೆಯೇ ನನ್ನ ಒಂದು ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ತೀನಿ ಅನ್ನುವಂಥ ನಿಮ್ಮ ಮೈಂಡಲ್ಲೇ ಅದು ಚೇಂಜಸ್ ಆಗ್ತಾ ಹೋಗುತ್ತೆ. ಅದನ್ನೇ ಅಫಿರ್ಮೇಷನ್ಸಿಂದ ಅಷ್ಟೊಂದು ನಮ್ಮಲ್ಲಿರೋವಂಥ ನೆಗೆಟಿವ್ ಥಾಟ್ಸ್ಗಳನ್ನು ನಾವು ರಿಮೂವ್ ಮಾಡ್ತಾ ಹೋಗಬೇಕು. ಇಷ್ಟೆಲ್ಲವನ್ನು ನೀವು ಮಾಡ್ತಾ ನೀವು ಬಂದಾಗ ನಾನು ಇವತ್ತು ಕೊಟ್ಟಿರುವಂಥ ಧನಪ್ರಾಪ್ತಿ ಯಂತ್ರ ನಿಮಗೆ ಉತ್ತರ ಕೊಟ್ಟೇ ಕೊಡುತ್ತೆ. ಈ ವಿಡಿಯೋ ಆದಮೇಲೆ ನೋಡೋಣ ಇನ್ನೊಂದು ವೀಕ್ ಆರ್ 10 days ವಿಡಿಯೋ ಕೆಳಗೆ ಯಾರ್ಯಾರೆಲ್ಲ ಕಮೆಂಟ್ಸ್ಗಳನ್ನು ಹಾಕ್ತಾರೆ ಅಂತ. ನನ್ನ ಒಂದು ವಿಡಿಯೋಸಲ್ಲಿ ಒಂದು ವಿಶೇಷತೆನ ನೀವೆಲ್ಲರೂ ನೋಡಿರ್ಬೋದು. ಏನು ಅಂದರೆ ಪ್ರತಿ ವಿಡಿಯೋ ಕೆಳಗೆ ಅವರ ಸಕ್ಸಸ್ ಸ್ಟೋರೀಸ್ನ ಹಾಕ್ತಾ ಬರ್ತಾ ಇದ್ದಾರೆ. ಇದಕ್ಕಿಂತ ನನಗೆ ಸಕ್ಸಸ್ ಇನ್ನೇನು ಬೇಕು ಅಂತ ಅನಿಸುತ್ತೆ. ನಾವು ಯಾವುದೇ ಒಂದು ಟಾಪಿಕ್ ಆರ್ ಸಬ್ಜೆಕ್ಟನ್ನು ಆರ್ ಇನ್ಫಾರ್ಮೇಷನ್ ಇಟ್ಕೊಂಡು ಜನಗಳ ಹತ್ರ ಬಂದಾಗ ಜನಗಳಿಂದ ಒಂದು ನಮಗೆ ನಾವು ಕೊಟ್ಟಿರೋದ್ರಲ್ಲಿ ಒಂದು 50% ಆದರೂ ಜನಕ್ಕೆ ಉಪಯೋಗ ಆಗ್ತಿದೆ ಅಂದರೆ ಅದರಿಂದ ಸಿಗೋವಂಥ ಒಂದು ಸ್ಯಾಟಿಸ್ಫೈಡ್ ಇದೆಯಲ್ಲ, ಅದು ಯಾವುದರಿಂದನೂ ನಾವು ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದನ್ನು ನೀವು ಮಾಡಿ ಯಾರಿಗೆಲ್ಲ ಈ ಒಂದು ಧನಪ್ರಾಪ್ತಿ ಯಂತ್ರ ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಾನು ಕೂಡ ಆ ತಾಯಿ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ತಾ ಈ ಒಂದು ಧನಪ್ರಾಪ್ತಿ ಯಂತ್ರವನ್ನು ನಿಮಗೆ ನಾನು ಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಸಾಕಷ್ಟು ಯಂತ್ರಗಳಿದೆ. ನವಗ್ರಹ ಯಂತ್ರದಿಂದ ಹಿಡಿದು ನಮ್ಮ ಜೀವನಕ್ಕೆ ಬೇಕಾಗಿರೋ ಪ್ರತಿಯೊಂದು ವಿಚಾರದಲ್ಲೂ ನಾವು ಯಂತ್ರವನ್ನು ರೆಡಿ ಮಾಡ್ಕೊಳ್ಬಹುದು. ಈ ಥರ ಒಂದು ಯಂತ್ರವನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸನ್ನು ಅಟೆಂಡ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಸಮಯ ಇಲ್ಲ, ನಮಗೆ ಈ ಥರ ವಿಚಾರದಲ್ಲಿ ಯಂತ್ರ ಬೇಕು, ನೀವು ಸಿದ್ಧಿ ಮಾಡಿಕೊಡ್ತೀರಿ ಅನ್ನೋದಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೋಸ್ಕರ ಯಂತ್ರವನ್ನು ಮಾಡಿ ಕೊಡ್ತೀವಿ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದೆ ಮತ್ತೊಂದು ಇನ್ಫಾರ್ಮೇಷನ್ ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.